ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣೇ ಅಗ್ರತಃ ಶಿವರೂಪಾಯ ವೃಕ್ಷರಾಜಾಯ ತೇ ನಮಃ. ಮಕ್ಕಳೇ, ನಿಮಗೆ ಗಿಡ ಮರ ಎಷ್ಟು ಮುಖ್ಯ ಅಂತ ಗೊತ್ತಲ್ವಾ? ಇವತ್ತು ನಾವು ಗಿಡಗಳಲ್ಲಿ ಮರಗಳಲ್ಲಿ ರಾಜನಾದಂತಹ ಅಶ್ವತ್ಥ ಮರದ ಬಗ್ಗೆ ತಿಳಿದುಕೊಳ್ಳೋಣ. ನೀವು ದೇವಸ್ಥಾನಕ್ಕೆ ಹೋದಾಗ ಹೊರಗಡೆ ಅಶ್ವತ್ಥ ಮರವನ್ನು ನೋಡಿದ್ದೀರಲ್ವಾ? ಎಲ್ಲರೂ ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆ ಮಾಡ್ತಾ ಇರ್ತಾರಲ್ವಾ? ಯಾಕೆ ಅಂತ ಯೋಚನೆ ಮಾಡಿ ಒಂದ್ಸರಿ. ಯಾಕಂದರೆ ಬೆಳಗ್ಗೆ ಎದ್ದು ಅಶ್ವತ್ಥ ಮರದ ಪ್ರದಕ್ಷಿಣೆ ಹಾಕೋದ್ರಿಂದ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ. ಮತ್ತು ಬೆಳಗ್ಗಿನ ಸೂರ್ಯನ ಕಿರಣಗಳು ನಮ್ಮ ಮೈ ಮೇಲೆ ಬೀಳುತ್ತೆ. ಅದು ಕೂಡ ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಹಾಗಾಗಿ ಇವತ್ತು ನಾವು ಈ ಶ್ಲೋಕದ ಅರ್ಥ ಏನು ಅಂತ ತಿಳ್ಕೊಳ್ಳೋಣವಾ? ಅಶ್ವತ್ಥ ಮರದಲ್ಲಿ ತ್ರಿಮೂರ್ತಿಗಳು ನೆಲೆಸಿದ್ದಾರೆ. ಬೇರಿನಲ್ಲಿ ಬ್ರಹ್ಮದೇವರು, ಕಾಂಡದಲ್ಲಿ ವಿಷ್ಣು ದೇವರು, ತುದಿಯಲ್ಲಿ ಈಶ್ವರ ದೇವರು ನೆಲೆಸಿದ್ದಾರೆ. ಇಂತಹ ವೃಕ್ಷರಾಜನಾದ ಅಶ್ವತ್ಥ ಮರಕ್ಕೆ ನಾವು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಈಗ ಗೊತ್ತಾಯ್ತಲ್ವಾ ಈ ಶ್ಲೋಕದ ಅರ್ಥ ಏನು ಅಂತ? ಅಶ್ವತ್ಥ ಪ್ರದಕ್ಷಿಣೆ ಹಾಕುವಾಗ ಈ ಶ್ಲೋಕವನ್ನು ಹೇಳೋ ಅಭ್ಯಾಸ ಮಾಡ್ಕೋತೀರಲ್ವಾ? ಮತ್ತೆ ಮುಂದಿನ ಸಾರಿ ಇನ್ನೊಂದು ಶ್ಲೋಕದೊಂದಿಗೆ ಭೇಟಿಯಾಗೋಣ. ನಮಸ್ತೆ.